श्रीगुरुभ्यो नमः। भागवतस्य प्रथमे स्कन्धे षष्ठे अध्याये नारदः महामुनिं बादरायणं यानि वाक्यानि प्रोवाच तां कथां शृण्वताम् अस्माकम्। अद्य प्रथमस्कन्धस्य षष्ठे अध्याये 39 ಶ್ಲೋಕಃ ಒಂದನೇ ಸ್ಕಂದದ 3ನೇ ಅಧ್ಯಾಯದ 6ನೇ ಅಧ್ಯಾಯದ 39ನೇ ಶ್ಲೋಕಃ ಅದ್ಯ ಶ್ರವಣಪಥಗಾಮಿ ಭವಿಷ್ಯತಿ. ಭಗವಂತಂ ನಾರದಃ ಸರ್ವದಾಪಿ ತ್ರಿಷು ಲೋಕೇಷು ಗಾಯನ್ ಚಚಾರ. ಕಿಂ ತಸ್ಯ ಫಲಂ? ತಸ್ಯ ಫಲಂ ತು ಸ್ವಪ್ರಯೋಜನಂ ಪರಪ್ರಯೋಜನಮಿತಿ ದ್ವೇಧಾ ಬಭುವ ಖಲು. ತತ್ರ ಪರಪ್ರಯೋಜನಂ ಜಗತಃ ಸಂಸಾರ ದುಃಖ ಪರಿಹಾರಃ. ಸ್ವಪ್ರಯೋಜನಂ ಭಗವತಃ ಸಾಕ್ಷಾತ್ಕಾರಃ. ಭಗವತಃ ಸಾಕ್ಷಾತ್ಕಾರ ರೂಪಂ ಸ್ವಪ್ರಯೋಜನಂ ಸಹ ನಾರದಃ 37 ಶ್ಲೋಕೆ 37ನೇ ಶ್ಲೋಕೆ ನಿರೂಪಯಾಮಾಸ. ಅಪಿ ಚ 38 ಶ್ಲೋಕೆ 38ನೇ ಶ್ಲೋಕದಲ್ಲಿ ಪರಪ್ರಯೋಜನಂ ನಿರೂಪಯಾಮಾಸ. ಸರ್ವಮೇತತ್ ಸವಿಸ್ತರಂ ಶ್ರುತಮೇವ ಸರ್ವೈರಪಿ ಅಸ್ಮಾಭಿಃ. ಅಥಾತಃ 39 ಶ್ಲೋಕಃ 39 ಶ್ಲೋಕಃ 49ನೇ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ಯಮಾದಿಭಿಃ ಯೋಗಪಥೈಃ ಕಾಮಲೋಭಹತೋ ಮುಹುಃ ಮುಕುಂದ ಸೇವಯಾ ಯದ್ವತ್ ತಥಾ ಆತ್ಮ ಅದ್ಧ ನ ಶಾಮ್ಯತಿ ಇತಿ ಸ್ವಯಂ ಶ್ಲೋಕಃ. 40ನೇ ಶ್ಲೋಕ 1ನೇ ಸ್ಕಂದದ 6ನೇ ಅಧ್ಯಾಯದ ಶ್ಲೋಕ. ನಾವು ಅದನ್ನೀಗ ನೋಡಬೇಕಾಗಿದೆ. ಸಾಧಕನ ಸಾಧನೆ ದೃಷ್ಟಿಯಿಂದ ಬಹಳ ಮಹತ್ವದ ಶ್ಲೋಕ ಇದು. ಯಾಕೆ ಮಹತ್ವದ ಶ್ಲೋಕ ಅಂದರೆ ಇದು ಜ್ಞಾನ ಮಾರ್ಗದ ಮಹತ್ವವನ್ನು ವರ್ಣನೆ ಮಾಡ್ತಾ ಇದೆ. ಅದಕ್ಕೆ ಸರಳವಾದ ಅರ್ಥವೊಂದನ್ನು ಮೊದಲು ನೋಡಿ, ಆ ಬಳಿಕ ಶ್ರೀಧರಿಯ ವ್ಯಾಖ್ಯಾನ ಮೊದಲಾದ ವ್ಯಾಖ್ಯಾನಗಳು, ವಿಜಯಧ್ವಜರು, ಯಾದವಾರ್ಯರು ಮೊದಲಾದವರು ಮಾಡುವಂತಹ ಅರ್ಥಗಳನ್ನು ಕೂಡ ನಾವು ನೋಡೋಣ. ಕಾಮಲೋಭ ಹತಃ. ಜಗತ್ತಿನಲ್ಲಿ ಕಾಮಕ್ರೋಧ ಮೊದಲಾದ ಅನೇಕ ದೋಷಗಳಿಂದ ನಾವು ಪೀಡಿತರಾಗಿದ್ದೇವೆ. ನಮಗೆ ಅಂಥ ಅರಿಷಡ್ವರ್ಗಗಳಿಂದ ಪರಿಹಾರ ಸಿಗಬೇಕಾಗಿದೆ. ಅದಕ್ಕಾಗಿ ನಾವು ಅನುಸರಿಸಬೇಕಾದ ಮಾರ್ಗ ಏನು ಅಂತ ನಮಗೆ ಎದುರಿಗಿರುವಂಥ ಒಂದು ಜಿಜ್ಞಾಸೆ. ಯಮ ನಿಯಮ ಮೊದಲಾದ ಕಠಿಣ ಉಪಾಯಗಳನ್ನು ಅನುಸರಿಸುವವರು ಕೂಡ ಇದ್ದಾರೆ. ಯೋಗ ಪ್ರಾಣಾಯಾಮ ಇತ್ಯಾದಿ ಕಠಿಣ ಉಪಾಯಗಳನ್ನು ಅನುಸರಿಸಿ ಆ ಮೂಲಕ ಸಾಧನೆ ಮಾಡುವವರು ಇದ್ದಾರೆ. ಅಂಥವರಿಗೆ ಕಾಮಕ್ರೋಧಾದಿಗಳ ಪರಿಹಾರ ಆಗುವುದಿಲ್ಲ ಅಂತಲ್ಲ, ಖಂಡಿತ ಆಗ್ತದೆ. ಆದರೆ ಭಗವಂತನ ಸೇವಾದಿಂದ ಏನೊಂದು ಕಾಮಕ್ರೋಧಾದಿಗಳ ಪರಿಹಾರ ಆಗ್ತದೆ, ಆತ್ಮಶುದ್ಧಿ ಆಗ್ತದೆ, ಅದು ಈ ಯಮ ನಿಯಮ ಆಸನ ಪ್ರಾಣಾಯಾಮ ಒಟ್ಟಾರೆ ಯೋಗ ಮಾರ್ಗದಿಂದ ಆಗೋದಿಲ್ಲ. ಒಟ್ಟಾರೆ ಜ್ಞಾನ ಮಾರ್ಗಕ್ಕಿಂತ ಯೋಗ ಮಾರ್ಗ ಅನ್ನುವುದು ಸಣ್ಣದು ಅನ್ನೋದನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹಾಗೆ ಗೀತಾ ಭಾಷ್ಯದಲ್ಲಿ ಬಂದಿರುವಂತಹ ಉಲ್ಲೇಖಗಳನ್ನು ಕೂಡ ನೋಡೋರಿದ್ದೇವೆ. ಇದಕ್ಕೆ ಮುಂಚಿತವಾಗಿ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಅರ್ಥ ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಯಮಾದಿಭಿಃ ತಥಾ ನ ಶಾಮ್ಯತಿ ಯದ್ವತ್ ಮುಕುಂದ ಸೇವೆಯ ಅರ್ಧ ಸಾಕ್ಷಾತ್ ಆತ್ಮ ಮನಃ ಶಾಮ್ಯತಿ. ಎಲ್ಲರೂ ಅರ್ಥ ಹಾಗೆ ಬರ್ತಿದ್ದಾರೆ, ಅದರ ವಿವರಣೆ ಹೆಚ್ಚಿಲ್ಲ ಅಷ್ಟೆ. ಭಗವಂತನ ಸೇವೆಯಿಂದ ಆತ್ಮಶುದ್ಧಿ ಹೇಗಾಗ್ತದೋ ಹಾಗೆ ಯಮಾದಿಗಳಿಂದ ಆಗುವುದಿಲ್ಲ ಅನ್ನುವುದೇ ಶ್ರೀಧರಿಯ ವ್ಯಾಖ್ಯಾನ ಕೂಡ. ಕಥಂಚಿತ್ ಮುಕುಂದ ಸೇವಾ ಮಾತ್ರೇಣ ಶಾಮ್ಯತೆ ಕಿಂ ಪುನಃ ತದ್ಗುಣವರ್ಣನೇನೇತಿ ಭಾವ. ತುಂಬ ಸುಂದರವಾದ ಮಾತಿದು. ಕಥಂಚಿತ್ ಭಗವಂತನ ಸೇವೆಯನ್ನು ಹೇಗೆ ಮಾಡಿದರೂ ಕೂಡ ಆತ್ಮಶುದ್ಧಿ ಆಗ್ತದೆ. ಆದರೆ ಅದರಲ್ಲಿಯೂ ಭಗವಂತನ ಗುಣಗಳನ್ನು ವರ್ಣನೆಯೇ ಮಾಡಿಬಿಟ್ರೆ ಅಂಥ ಸೇವಾದಿಂದ ಒಂದು ಮಹಾಫಲ ಸಿಗ್ತದೆ ಅಂತ ಅನ್ನೋದ್ರ ಬಗ್ಗೆ ನಾವು ಏನು ಹೇಳಬೇಕಾಗಿದೆ ಅಂತಾರೆ.
ಹಾಗಾದರೆ ಸೇವಾ ಅಂದರೆ ಏನು ಅಂತ ನಾವು ನೋಡಬೇಕು. ಕಥಂಚಿತ್ ಭಗವಂತನ ಸೇವೆ ಮಾಡಿದರೂ ಆತ್ಮಶುದ್ಧಿ ಆಗ್ತದೆ. ಭಗವಂತನ ಗುಣಗಳನ್ನೇ ವರ್ಣನೆ ಮಾಡುವಂಥ ದೊಡ್ಡ ಸೇವಾ ಮಾಡಿದರೆ ಇನ್ನೇನು ಆಗ್ತದೆ ಅಂತ ನಾವು ಪ್ರತ್ಯೇಕ ಏನು ಹೇಳಬೇಕಾಗಿದೆ ಅಂತಾರೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ. ಹಾಗಾದರೆ ಸೇವಾ ಅಂದರೆ ಏನು ಅಂತ ನಾವು ಮುಂದೆ ನೋಡೋಣ. ಸೇವಾ ಅನ್ನೋದಕ್ಕೆ ಬಹಳ ವಿಸ್ತೃತವಾದ ಅರ್ಥ ಇದೆ, ಅದನ್ನು ಮುಂದೆ ನೋಡೋಣ. ಇನ್ನು ಮುಂದೆ ವೀರರಾಘವರು ಈ ಶ್ಲೋಕಕ್ಕೆ ಹೇಳುವಂತಹ ಅರ್ಥವನ್ನು ಗಮನಿಸೋಣ. ಯದ್ವತ್ ಯಥಾ ಮುಕುಂದ ಸೇವೆಯ ಗುಣ ಅನುಶ್ರವಣಾದಿ ರೂಪಯ. ಇದನ್ನು ಸೇವಾ ಅಂದರೆ ಆಚಾರ್ಯರು ಏನು ಉದ್ಧಾರ ಮಾಡಿದ್ದಾರೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸೇವಾ ಅಂದರೆ ಏನು ಅಂತ ಹೇಳಿದ್ದಾರೆ ಅಂತ ಮುಂದೆ ನೋಡ್ತೇವೆ. ಈಗಾಗಲೇ ಸೇವಾ ಅಂತ ಅನ್ನೋದನ್ನು ಬೇರೆ ಬೇರೆ ರೀತಿ ವ್ಯಾಖ್ಯಾನಕಾರರು ಹೇಳಿದ್ದಾರೆ, ಅದನ್ನು ಸ್ವಲ್ಪ ಗಮನಿಸೋಣ. ಸೇವಾ ಅಂದರೆ ನಮಗೆ ಗೊತ್ತಿರುವಂತೆ ಯಾವುದಾದ್ರೂ ಒಂದು ದೇವಾಲಯ ಅಥವಾ ವೃಂದಾವನ ಇತ್ಯಾದಿಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಹಾಕೋದು, ಆಯಾ ಕ್ಷೇತ್ರಕ್ಕೆ ಅನೇಕ ನಿಯಮಗಳಿರ್ತವೆ, ಆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು, ಇವೆಲ್ಲ ಸೇವಾ ಅಂತ ನಾವು ಅಂದ್ಕೊಂಡಿರ್ತೀವಿ. ಅಂಥ ಸೇವಾ ಅನ್ನೋದಕ್ಕಿಂತ ಗುಣ ಅನುಶ್ರವಣಾದಿ ರೂಪಯ, ಭಗವಂತನ ಗುಣಗಳನ್ನು ಶ್ರವಣ ಮಾಡುವುದು ಅನ್ನೋದೇನಿದೆ ಅದು ಬಹಳ ದೊಡ್ಡ ಸೇವಾ. ಅರ್ಧಾಸ್ಫುಟಂ ಶಾಮ್ಯತಿ ಕಾಮಾದಿ ರಹಿತೋ ಭವತಿ ತಥಾ ಯಮಾದಿಭಿ ಯೋಗ ಮಾರ್ಗೈ ನ ಶಾಮ್ಯತಿ. ಆದರೆ ಯೋಗ ಮಾರ್ಗವನ್ನು ಹಿಡಿದವನಿಗೆ ಆ ಥರದ ಸೇವಾ, ಆ ಥರದ ಶುದ್ಧೀಕರಣ ಆಗೋದಿಲ್ಲ. ಅಂದರೆ ಇಲ್ಲಿ ಸೇವಾ ಅಂದರೆ ವೀರರಾಘವರು ಹೇಳಿದ ಪ್ರಕಾರ ಶ್ರವಣ, ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಹೇಳಿದ ಪ್ರಕಾರ ಗುಣಗಳ ವರ್ಣನೆ. ಏನೇ ಆಗಲಿ, ನಾವು ಇನ್ನೊಬ್ಬರಿಗೆ ಹೇಳುವುದಾಗಲಿ ಅಥವಾ ಇನ್ನೊಬ್ಬರಿಂದ ನಾವು ಕೇಳುವುದಾಗಲಿ ಬಹಳ ಮಹತ್ವದ ಸಂಗತಿ. ಅಂಥ ಒಂದು ಸೇವಾವನ್ನು ಮಾಡಲೇಬೇಕು ಅಂತ ಅದರಿಂದ ಗೊತ್ತಾಗ್ತದೆ. ವಿಜಯಧ್ವಜರು ಯಾರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ಮುಂದೆ ನೋಡೋಣ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಏನಿದೆ ಅಂತ ಅದು ಒಂದು ಬಾರಿ ಈಗ ನೋಡೋಣ. ಕಾಮಲೋಭ ಹತ ಅಂದರೆ ಕಾಮಲೋಭಗಳಿಂದ ಮಲಿನೀಕೃತವಾದ ಮನಸ್ಸು ನಮ್ಮದು. ನಮ್ಮ ವ್ಯಕ್ತಿತ್ವ ಕಾಮಕ್ರೋಧಗಳ ದಾಳಿಗೊಳಗಾಗಿ ಮಲಿನೀಕೃತ ಆಗಿದೆ. ಅದು ಮುಕುಂದ ಸೇವೆಯಿಂದ ಹೇಗೆ ಶುದ್ಧ ಆಗ್ತದೋ ಹಾಗೆ ಯಮಾದಿಗಳಿಂದ ಆಗುವುದಿಲ್ಲ. ಇಷ್ಟೇ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿದೆ. ಅವರು ಮುಕುಂದ ಸೇವಾ ಅಂದರೆ ಏನು ಅಂತ ಬರೆದಿಲ್ಲ ರಾಧಾಕೃಷ್ಣರು ತಮ್ಮ ವ್ಯಾಖ್ಯಾನದಲ್ಲಿ. ಅದಾಯಿತು. ಈಗ ಮುಂದೆ ಇದಕ್ಕೆ ವಿಜಯಧ್ವಜರು ಯಾದವಾರ್ಯರು ಏನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನು ಒಂದು ಬಾರಿ ನೋಡೋಣ. ತರ್ಹಿ ಯಮಾದಿಯೋಗಾನುಷ್ಠಾನ ವಿಧಾನಂ ವ್ಯರ್ಥಂ ಇತಿ ತತ್ರ. ವಿಜಯಧ್ವಜರು ಹೀಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ, ಭಗವಂತನ ಸೇವಾ ಮಾಡಬೇಕು ಅಂತ ಇದ್ದೀರಿ, ಹಾಗಾದರೆ ಯಮನಿಯಮಾನುಷ್ಠಾನ ಮಾಡುವುದು ವ್ಯರ್ಥವ? ತಂತ್ರಸಾರದಲ್ಲಿ ಕೂಡ ಆಚಾರ್ಯರು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇತ್ಯಾದಿಗಳನ್ನು ವರ್ಣನೆ ಮಾಡಿದ್ದಾರೆ. ಅವೆಲ್ಲ ವ್ಯರ್ಥವ ಅಂತಂದರೆ ಖಂಡಿತವಾಗಿ ಅದು ವ್ಯರ್ಥ ಅಲ್ಲ. ಮುಕುಂದ ಸೇವೆಯ ಭಗವಂತನ ಸೇವೆಯಿಂದ ಹೇಗೆ ಆತ್ಮ ಶುದ್ಧ ಆಗ್ತದೋ ಹಾಗೆ ಶುದ್ಧಿ ಈ ಯಮ ನಿಯಮಾದಿಗಳ ಆಚರಣೆಯಿಂದ ಆಗುವುದಿಲ್ಲ ಅಂತ ಅದರ ತಾತ್ಪರ್ಯ. ತಸ್ಮಾತ್ ಹರಿಕಥಾ ಸೇವೈವ ಸಂಸಾರ ತರಿ ಇತಿ ಏಕಾನ್ವಯ. ಹಾಗಾದರೆ ಸೇವಾ ಅಂದ್ರೆ ಏನಂತ ಹೇಳಿದರು ವಿಜಯಧ್ವಜರು ಕೂಡ. ಹರಿಕಥಾ ಸೇವಾ, ಭಗವಂತನ ಕಥಾ ಅಂತ ಅನ್ನೋದೇ ಒಂದು ಸೇವಾ. ಕಥಾ ಅಂದರೆ ಕಥೆಯನ್ನು ಇನ್ನೊಬ್ರಿಗೆ ಹೇಳುವುದು ಅಥವಾ ನಾವು ಶ್ರವಣ ಮಾಡುವುದು, ಅದೇ ದೊಡ್ಡ ಸೇವಾ. ಇದು ವಿಜಯಧ್ವಜರು ನಮಗೆ ತಿಳಿಸಿರುವಂಥ ಅಭಿಪ್ರಾಯ. ಯಾದವಾರ್ಯರು ಏನು ಹೇಳ್ತಾರೆ ಅದನ್ನು ನೋಡೋಣ. ಮುಕುಂದ ಸೇವಯ ಅಂದರೆ ತಚ್ಚರಿತ ಶ್ರವಣಾದಿ ರೂಪಯ. ಭಗವಂತನ ಚರಿತವನ್ನು ಶ್ರವಣ ಆದಿ ಇಲ್ಲಿ ನಮ್ಗೆ ಗೊತ್ತಿದೆ. ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೀಗೆ ಸಾಧನ ಮಾಡಬೇಕಾದ್ರೆ ಅದಕ್ಕಿರಬೇಕಾದ ಅಪರೋಕ್ಷವನ್ನು ಪಡ್ಕೊಳ್ಬೇಕಾದ್ರೆ ಅದಕ್ಕಿರುವ ಹಂತಗಳೇನು? ಆತ್ಮಾವ ಅರೇ ದ್ರಷ್ಟವ್ಯ, ಭಗವಂತನನ್ನು ನೋಡಬೇಕು. ಹೇಗೆ ನೋಡಬೇಕು ಅಂದರೆ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಭಗವಂತನ ಕುರಿತಾಗಿ ಶ್ರವಣ ಮಾಡಬೇಕು, ಮುಂದೆ ಮನನ ಮಾಡಬೇಕು. ಏನು ಶ್ರವಣ ಮಾಡಿದ್ದೀವಿ, ಗುರುಮುಖದಿಂದ ಏನು ಶ್ರವಣ ಮಾಡಿದ್ದೀವಿ ಅಥವಾ ನಮ್ಮ ಸ್ವಂತ ಅಧ್ಯಯನದಿಂದ ಏನು ಶ್ರವಣ ಮಾಡಿದ್ದೀವಿ ಅದೆಲ್ಲವನ್ನು ಕೂಡ ಮನನಕ್ಕೆ ಒಳಪಡಿಸಬೇಕು. ಮತ್ತು ಮುಂದೆ ಧ್ಯಾನ ಮಾಡಬೇಕು. ಇಷ್ಟೆಲ್ಲ ಮಾಡುವುದೇ ಆ ಭಗವಂತನ ಸೇವಾ. ಮುಕುಂದ ಸೇವೆಯ ತಚ್ಚರಿತ ಶ್ರವಣಾದಿ ರೂಪಯ, ಶ್ರವಣ ಮನನ ಧ್ಯಾನಾದಿ ರೂಪವಾದದ್ದು ಈ ಸೇವಾ ಅಂತ ಅದರ ತಾತ್ಪರ್ಯ. ಆತ್ಮ ಜೀವ ಶಾಮ್ಯತಿ, ಭಗವನ್ನಿಷ್ಠ ಬುದ್ಧಿಮಾನ್ ಭವತಿ. ಶಾಮ್ಯತಿ ಅಂದರೆ ಏನರ್ಥ? ಶಾಮ್ಯತಿ ಅಂದರೆ ಶಾಂತನಾಗ್ತಾನೆ ಅಂತಷ್ಟೇ ಅರ್ಥ ಅಲ್ಲ. ಶಮೋ ಮನ್ನಿಷ್ಠತಾ ಬುದ್ಧೇ ಅಂತ ಭಾಗವತನೇ ಹೇಳಿದೆ. ದಮ ಅಂದರೆ ಇಂದ್ರಿಯ ನಿಗ್ರಹ, ಶಮ ಅಂದರೆ ಭಗವಂತನಲ್ಲೇ ಮನಸ್ಸು ನೆಲೆ ನಿಲ್ಲುವುದು. ಇದನ್ನು ಭಾಗವತದಲ್ಲಿ ಕೃಷ್ಣನೇ ಉದ್ಧವನಿಗೆ ಹೇಳಿದ ಮಾತಿದು. ಬುದ್ಧಿ ನನ್ನಲ್ಲಿ ನೆಲೆಗೊಳ್ಳುವುದೇ ಶಮ.
ಹಾಗಾದರೆ ಜೀವ ಇಲ್ಲಿ ಆತ್ಮ ಅಂದರೆ ಕೆಲವರು ಮನಸ್ಸು ಅಂತ ಅರ್ಥ ಬರೆದಿದ್ದಾರೆ. ಮನಸ್ಸಿಗಿಂತ ಮುಖ್ಯವಾಗಿ ಜೀವ ಅಥವಾ ಮನಸ್ಸು ಜೀವ ಎರಡನ್ನೂ ಕೂಡ ನಾವು ತಿಳ್ಕೊಳ್ಬಹುದು. ಆತ್ಮ ಜೀವ ಅದು ಶಾಂತವಾಗುವುದು ಅಂದರೆ ಹೇಗೆ ಅಂದರೆ ಭಗವಂತನಲ್ಲಿ ನೆಲೆ ಮಾಡುವುದು ಅಂತ ಅದರ ತಾತ್ಪರ್ಯ. ಮುಕುಂದ ಚರಿತ ಶ್ರವಣೇನ ಹರೇಹೇ ಸ್ವಾತಂತ್ರ್ಯ ಜ್ಞಾತೆ ಕಾಮಾದಿಪೀಡ ನಭವತೀತಿ ಭಾವ. ಇದು ಬಹಳ ದೊಡ್ಡದು. ನಮಗೀಗ ಕಾಮ, ಕ್ರೋಧ, ಲೋಭ, ಮೋಹ ಮೊದಲಾದ ಅರಿಗಳು ನಮ್ಮನ್ನು ಪೀಡಿಸ್ತಾ ಇದ್ದಾರೆ, ನಮ್ಮನ್ನು ಹರಿದು ಮುಕ್ತಾ ಇದ್ದಾರೆ. ಅದು ಯಾಕೆ ಅಂದರೆ ನಮಗೆ ಭಗವಂತನ ಕುರಿತಾದಂಥ ಸ್ಪಷ್ಟವಾದ ಅರಿವಿಲ್ಲ. ಭಗವಂತನ ಕುರಿತಾದ ಚರಿತ್ರವನ್ನು ನಾವು ಶ್ರವಣ ಮಾಡಿದ ಮೇಲೆ, ಭಗವಂತನ ಸ್ವಾತಂತ್ರ್ಯ ತಿಳಿದ ಮೇಲೆ ಈ ಕಾಮಕ್ರೋಧಾದಿಗಳ ಪೀಡೆ ತಗ್ಗುತ್ತದೆ, ಪೀಡೆ ಪರಿಹಾರ ಕಾಣುತ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದು ಹೇಗೆ ಅಂದರೆ ಇವತ್ತು ನಮ್ಮನ್ನು ದೈತ್ಯರು, ಕಾಮಕ್ರೋಧ ಮೊದಲಾದ ದುರ್ಗುಣಗಳಿಗೆ ಅಭಿಮಾನಿಗಳಾದಂಥ ದೈತ್ಯರು ಪೀಡಿಸ್ತಾ ಇದ್ದಾರೆ, ನಮಗದು ಗೊತ್ತಿದೆ. ಭಗವಂತನ ಪೂರ್ಣವಾದ ಸ್ವಾತಂತ್ರ್ಯ, ಆತನ ಶಕ್ತಿ, ಸರ್ವಕರ್ತೃತ್ವ, ಸರ್ವಜ್ಞತ್ವ, ಸರ್ವವ್ಯಾಪ್ತತ್ವ ಇದು ನಮಗೆ ಗೊತ್ತಿಲ್ಲದೆ ಇರುವುದರಿಂದ ಈ ದುಷ್ಟ ದೈತ್ಯರ ಪೀಡೆಗೆ ನಾವು ಒಳಗಾಗಿದ್ದೀವಿ. ಅದು ನಮಗೆ ತಿಳಿದರೆ, ಭಗವಂತನ ಶಕ್ತಿ ತಿಳಿದರೆ, ಅವನ ಸ್ವಾತಂತ್ರ್ಯ ಜ್ಞಾತೆ ಅಂತ ಬರೀತಾರೆ ಯಾದವಾರ್ಯರು. ಭಗವಂತನ ಸ್ವಾತಂತ್ರ್ಯ ತಿಳಿದು ಬಿಟ್ರೆ ನಮಗೆ ಕಾಮಾದಿಗಳ ಪೀಡೆ ತಾನಾಗೇ ಹೋಗ್ತದೆ. ಯಾಕೆಂದರೆ ತತ್ವಜ್ಞಾನ ಬಂದಾಗ ಈ ಕಾಮಕ್ರೋಧಾದಿ ದೈತ್ಯರ ಉಪಟಳಕ್ಕೆ ಅಲ್ಲಿ ಪ್ರವೇಶ ಇರೋದಿಲ್ಲ. ಇದು ಮಹತ್ವಪೂರ್ಣವಾದಂಥ ಒಂದು ಅನುಸಂಧಾನ. ಕಾಮಕ್ರೋಧಾದಿ ದೋಷಗಳಿಗೆ ಎಲ್ಲರೂ ಒಳಗಾಗೇ ಆಗ್ತಾರೆ. ಆದರೆ ಭಗವಂತನ ಸ್ವಾತಂತ್ರ್ಯವೊಂದನ್ನು ಶಾಸ್ತ್ರದ ಅಧ್ಯಯನದ ಮೂಲಕ, ಗುರುಗಳ ಉಪದೇಶದ ಮೂಲಕ ತಿಳಿದು ಅದನ್ನು ಮತ್ತೆ ಮತ್ತೆ ಮನನಕ್ಕೆ ಒಳಪಡಿಸುವುದೇನಿದೆ ಅದು ಬಹಳ ಮಹತ್ವದ್ದು. ಆಗ ಈ ರಿಷಡ್ವರ್ಗಗಳನ್ನು ಗೆಲ್ಲಬಹುದು ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಯಾದವಾರ್ಯರು ಹೇಳಿದ್ದು. ಈಗ ಇಲ್ಲಿ ಈ ಯಮಾದಿಭಿ ಯೋಗಪತೈ ಅಂತ ನಾವೇನು ಶ್ಲೋಕ ನೋಡ್ತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಗೀತಾ ಪ್ರಸ್ಥಾನದಲ್ಲಿ ಒಂದಿಷ್ಟು ಉಲ್ಲೇಖಗಳಿವೆ. ಅದು ಭಾಗವತದಲ್ಲೇ ಬಂದ ಉಲ್ಲೇಖ ಕೆಲವಿವೆ, ಮಹಾಭಾರತದಲ್ಲಿ ಬಂದಂಥ ಕೆಲವು ಉಲ್ಲೇಖಗಳು ಕೂಡ ಇವೆ. ಅದನ್ನೀಗ ನಾವು ಒಂದಿಷ್ಟು ಗಮನಿಸಬೇಕು. ಗೀತಾದಲ್ಲೇ 8ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕ ಹೀಗಿದೆ: ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ ಅಂತ ಆ ಶ್ಲೋಕ. ಪ್ರಯಾಣ ಕಾಲ ಅಂದರೆ ದೇಹದಿಂದ ದಾಟಿ ಹೋಗೋ ಸಮಯ. ಆ ಸಂದರ್ಭದಲ್ಲಿ ಮನಸ್ಸನ್ನು ದೃಢವಾಗಿ ನಿಲ್ಲಿಸಬೇಕು. ಯೋಗದ ಬಲದಿಂದ, ಯೋಗ ಪ್ರಾಣಾಯಾಮ ಮೊದಲಾದವುಗಳ ಬಲದಿಂದ ಭ್ರುವೋಹ ಮಧ್ಯೆ, ಹುಬ್ಬಿನ ಮಧ್ಯದಲ್ಲಿ ನಮ್ಮ ಪ್ರಾಣವನ್ನು ನಿಲ್ಲಿಸಿ ಅದಾದ ಮೇಲೆ ಶರೀರವನ್ನು ಪರಿತ್ಯಾಗ ಮಾಡಬೇಕು ಅಂತ ವಿವರಣೆ ಇದೆ. ಇದು ಪ್ರತಿನಿತ್ಯ ಯೋಗಾಸನ ಮಾಡುವವರಿಗೆ, ಪ್ರಾಣಾಯಾಮ ಮಾಡುವವರಿಗೂ ಕೂಡ ಇದೇನು ಸುಲಭವಾಗಿ ಸಾಧ್ಯ ಆಗುವಂಥ ವಿಚಾರ ಅಲ್ಲ. ಇಷ್ಟೆಲ್ಲ ಮಾಡಲಿಕ್ಕೆ ಬಹಳ ಶ್ರಮ ಬೇಕಾಗ್ತದೆ, ಅಭ್ಯಾಸ ಬೇಕಾಗ್ತದೆ. ಅಂತೂ ಹೀಗೆ ಮಾಡುವುದೊಂದು ಕಂಡು ಬಂದಿದೆ. ಹುಬ್ಬಿನ ಮಧ್ಯದಲ್ಲಿ ನಮ್ಮ ಪ್ರಾಣವನ್ನು, ಅಂದರೆ ನಮ್ಮ ಉಸಿರನ್ನು ಅಥವಾ ನಮ್ಮ ಜೀವವನ್ನು ಅಲ್ಲಿ ತಂದು ನಿಲ್ಲಿಸಬೇಕು. ಹಾಗೆ ಮಾಡಿದರೆ ಪರಮಪುರುಷನನ್ನು ತಲುಪಬಹುದು ಅಂತ. ಅದಕ್ಕೆ ಆಚಾರ್ಯರು ಭಾಷ್ಯ ಬರೀತಾರೆ. ಈ ವಾಯುಜಯ ಅಂದರೆ ಪ್ರಾಣಾಯಾಮ ಮೊದಲಾದವುಗಳನ್ನು ನಾವು ಮಾಡ್ತೀವಲ್ಲ, ವಾಯುಜಯಾದಿ ಯೋಗಯುಕ್ತಾನಾಂ, ಪ್ರಾಣಾಯಾಮ ಮೊದಲಾದ ಯೋಗಗಳನ್ನು ಮಾಡುವವರು ಮರಣ ಕಾಲದಲ್ಲಿ ಏನು ಕರ್ತವ್ಯ ಮಾಡಬೇಕು ಅದನ್ನು ಇಲ್ಲಿ ಹೇಳಿದ್ದಾರೆ. ಸರಿ, ವಾಯುಜಯ ರಹಿತಾನಾಮಪಿ ಜ್ಞಾನ ಭಕ್ತಿ ವೈರಾಗ್ಯ ಸಂಪೂರ್ಣಾನಾಂ ಭವತ್ಯೇವ ಮುಕ್ತಿ. ಹಾಗಾದರೆ ಈ ಶ್ಲೋಕದಲ್ಲಿ, ಭಗವದ್ಗೀತೆಯ ಶ್ಲೋಕದಲ್ಲಿ ಹೇಳಿದ್ದು, ಯಾರು ಪ್ರಾಣಾಯಾಮ ಮಾಡ್ತಾರೋ ಅವ್ರು ಹೇಗೆ ಪ್ರಾಣ ಪರಿತ್ಯಾಗ ಮಾಡಬೇಕು, ಅವರ ಕರ್ತವ್ಯ ಏನು ಅಂತ ಹೇಳಿದಾಗ ಆಯಿತು. ಪ್ರಾಣಾಯಾಮ ಇತ್ಯಾದಿಗಳನ್ನು ಬಹಳವಾಗಿ ಮಾಡದೇ ಇದ್ದವ್ರು ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬಂದರೆ, ಅವರಿಗೂ ಕೂಡ ಬೇರೆ ಮಾರ್ಗ ಇದ್ದೇ ಇದೆ. ಜ್ಞಾನ ಭಕ್ತಿ ವೈರಾಗ್ಯದಿಂದ ಸಂಪನ್ನರಾದವರು ಅವರು ತಮ್ಮ ಸಾಧನೆಯನ್ನು ಮುಂದುವರಿಸಿದರೆ ಅವರಿಗೂ ಕೂಡ ಮುಕ್ತಿ ಇದ್ದೇ ಇದೆ. ಆದರೆ ಒಂದು ವ್ಯತ್ಯಾಸ ಏನು? ತದ್ವತಾಂತು ಈಶತ್ ಜ್ಞಾನಾದಿ ಅಸಂಪೂರ್ಣಾನಾಮಪಿ ನಿಪುಣಾನಾಂ ತದ್ಬಲಾತ್ ಕಥಂಚಿತ್ ಭವತಿ ಇತಿ ವಿಶೇಷ ಉಕ್ತಂ ಚ ಭಾಗವತೆ. ಭಾಗವತದಲ್ಲೇ ಬಂದಿರುವ ಶ್ಲೋಕ ಇದೆ. ಪಾನೇನ ತೇ ದೇವ ಕಥಾಸುಧಾಯಾಃ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯೇ ವೈರಾಗ್ಯಸಾರಂ ಪ್ರತಿರಭ್ಯ ಬೋಧಂ ಯಥಾಂಜಸ ತ್ವಾಪುರಕುಂಠಧಿಷ್ಣ್ಯಂ ತಥಾ ಪರೇ ತ್ವಾತ್ಮಸಮಾಧಿ ಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾಃ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯ ನತು ಸೇವಯಾಯೇ. ಯಾವತ್ತು ಜ್ಞಾನ ಮಾರ್ಗಕ್ಕಿಂತ ಯೋಗ ಮಾರ್ಗ ದೊಡ್ಡದು, ಯೋಗ ಮಾರ್ಗ ಅನ್ನೋದು ಸಣ್ಣದು
ಅನ್ನೋದನ್ನು ಈ ಪ್ರಸಂಗದಲ್ಲಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ನಾವು ಪ್ರತಿನಿತ್ಯ ಸಂಧ್ಯಾ ವಂದನೆ ಮೊದಲಾದ ಕ್ರಿಯೆಗಳನ್ನು ಮಾಡ್ತೀವಿ, ದೇವರ ಪೂಜೆ ಮೊದಲಾದ ಕ್ರಿಯೆಗಳನ್ನು. ಅಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಆಚಮ್ಯ, ಪ್ರಾಣಾಯಾಮ ಮೊದಲಾದವುಗಳನ್ನು ಮಾಡೇ ಮಾಡ್ತೀವಿ. ಆಚಮನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಒಂದು ನಿರ್ದಿಷ್ಟ ಮಟ್ಟದ ಪ್ರಾಣಾಯಾಮ, ಒಂದು ಕನಿಷ್ಠ ಮಟ್ಟದ ಪ್ರಾಣಾಯಾಮ, ಸಂಧ್ಯಾ ವಂದನೆ, ದೇವರ ಪೂಜೆ, ಹೀಗೆ ಪ್ರತಿಯೊಂದು ಕಡೆಯೂ ಕೂಡ ಇದ್ದೇ ಇದೆ. ಆಚಾರ್ಯರೇ ತಂತ್ರಸಾರದಲ್ಲಿ ಅದನ್ನು ತಿಳಿಸುವಂತೆ ಅವರು ಹೇಳುವ ಪ್ರಾಣಾಯಾಮದ ಲೆಕ್ಕಾಚಾರ ನಾವು ನೋಡಿದರೆ ಷೋಡಶಾದಿ ಕ್ರಮೇಣ ಅಂತ. ನಾವೇನು ಆಚಮ್ಯ ಪ್ರಾಣಾಯಾಮ ಅಂತ ಮಾಡ್ತೀವಲ್ಲ, ಬಲ ಮೂಗಿನಿಂದ ಉಸಿರು ಹೊರಗೆ ಬಿಟ್ಟು ಎಡ ಮೂಗಿನಿಂದ ಎಳ್ಕೊಂಡು ಮತ್ತು ಮುಂದೆ ಅದನ್ನು ಅಲ್ಲೇ ಸ್ಥಿರವಾಗಿ ನಿಲ್ಲಿಸುವುದು, ಇದು 1, 2, 4 ಅನುಪಾತ. ಈ ಅನುಪಾತದಲ್ಲಿ ಮಾಡುವ ಪ್ರಾಣಾಯಾಮ ಏನಿದೆ ಇದನ್ನು ಷೋಡಶಾದಿ ಕ್ರಮೇಣ ಮಾಡಬೇಕು. 16 ಸೆಕೆಂಡ್ಗಳಷ್ಟು ಕಾಲ ಉಸಿರು ಹೊರಗೆ ಬಿಡಬೇಕು, 32 ಸೆಕೆಂಡ್ಗಳಷ್ಟು ಕಾಲ ಉಸಿರು ಒಳಗೆ ಎಳ್ಕೊಳ್ಬೇಕು, 64 ಸೆಕೆಂಡ್ಗಳಷ್ಟು ಕಾಲ ಉಸಿರನ್ನು ಒಳಗೆ ಹಿಡಿದಿಡಬೇಕು. ಈ ಥರ ಮಾಡಿದರೆ ಒಂದು ಪ್ರಾಣಾಯಾಮ. ಇದು ಸಂಧ್ಯಾ ವಂದನೆ ಆರಂಭದಲ್ಲಿ, ಅರ್ಘ್ಯದ ಮುಂಚೆ ಇನ್ನೊಮ್ಮೆ, ಗಾಯತ್ರಿಯ ಪೂರ್ವಾಪರಗಳಲ್ಲಿ ಮತ್ತೊಮ್ಮೆ, ಸಂಧ್ಯಾ ವಂದನೆ ಬಳಿಕ ಮತ್ತೊಮ್ಮೆ. ಹೀಗೆ ಒಂದು ದಿವಸದಲ್ಲಿ 3 ಸಂಧ್ಯಾ ವಂದನೆ, ಒಂದು ದೇವರ ಪೂಜೆ, ಮತ್ತು ವೈಶ್ವದೇವ, ಬಲಿಹರಣ ಇತ್ಯಾದಿಗಳನ್ನು ನಾವು ಲೆಕ್ಕ ಹಾಕಿದರೆ ಎಷ್ಟೋ ಪ್ರಾಣಾಯಾಮ ಆಗ್ತವೆ. ಒಟ್ಟಾರೆ ಸುಮಾರು 30-35 ನಿಮಿಷ, 40 ನಿಮಿಷದಷ್ಟು ಪ್ರತಿನಿತ್ಯ ಪ್ರಾಣಾಯಾಮ ಆಗ್ತದೆ. ನಾವು ಅಷ್ಟು ಮಾಡ್ತಿದ್ದೀವ ಅಂತ ಅನ್ನೋದು ವಿಚಾರ ಬೇರೆ. ನಾನು ಕೂಡ ಹೇಳುವವನು ಕೂಡ ಅಷ್ಟು ಮಾಡ್ತಿಲ್ಲ, ಆ ಪ್ರಮಾಣದಲ್ಲಿ ಮಾಡ್ತಿಲ್ಲ. ಆದರೆ ಅಷ್ಟು ಪ್ರಮಾಣದ ಮಿನಿಮಮ್ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ 1, 2, 4 ಅನುಪಾತದಲ್ಲಿ. ಇದಲ್ಲದೇ ಆಧುನಿಕ ಯೋಗಿಗಳು ಕಪಾಲಭಾತಿ, ಅನುಲೋಮ ವಿಲೋಮ ಇತ್ಯಾದಿ ಪ್ರಾಣಾಯಾಮಗಳನ್ನು ಮಾಡ್ತಿರ್ತಾರೆ, ಕಲಿಸ್ತಿರ್ತಾರೆ. ಅದು ಎಲ್ಲ ನಿಮ್ಗೆ ಗೊತ್ತಿದ್ದೇ ಇದೆ. ಅದಲ್ಲದೆ ನಾವೀಗ ಮಾಡುವ ಆಸನಗಳು ಅಂತ ನೋಡಿದ್ದೀರಿ, ಯೋಗಾಸನ ಅಂತ. ಕೆಲವು ಪ್ರತ್ಯೇಕ ಆಸನಗಳು ವಿಚಾರ ಬೇರೆ. ನಮಗೆ ಧ್ಯಾನಕ್ಕೆ, ಪೂಜೆಗೆ ಬೇಕಾಗುವಂಥ ಕೆಲವು ನಿರ್ದಿಷ್ಟ ಆಸನಗಳು, ಈಗ ನಾವು ಕೂತ್ಕೊಂಡಿರುವಂಥ ಸುಖಾಸನ ಅಥವಾ ವೀರಾಸನ, ತೊಡೆ ಮೇಲೆ ಕಾಲಿಟ್ಟು ಕೂತ್ಕೊಳ್ಳೋದು, ಪದ್ಮಾಸನ, ವಜ್ರಾಸನ ಮೊದಲಾದ ಆಸನಗಳಿವೆ. ಯಾಕೆ ಆಸನ ಬೇಕು? ದೇಹವನ್ನು ಮಣಿಸಿ ಕಸರತ್ತು ಮಾಡಲಿಕ್ಕೆ, ಅದಕ್ಕಾಗಿ ಆಸನ ಅಲ್ಲ. ಆಸನ ಇರುವುದು, ಆಸನ ಮತ್ತು ಪ್ರಾಣಾಯಾಮ ಇರುವುದು ನಮ್ಮ ಶ್ರವಣ, ಮನನ, ಧ್ಯಾನ ಮೊದಲಾದ ಕ್ರಿಯೆಗಳು ಸ್ಥಿರವಾಗಿ ನಿರ್ವಿಘ್ನವಾಗಿ ನಡೆಯಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ. ಅದು ಹೊರತು ಯೋಗಾಸನ ಮಾಡುವುದೇ, ಪ್ರಾಣಾಯಾಮ ಮಾಡುವುದೇ ದೊಡ್ಡ ಸಾಧನೆ ಅಲ್ಲ. ಆದರೆ ಆಧುನಿಕರಾದಂಥ ಅನೇಕ ಯೋಗಿಗಳು ಯೋಗಕ್ಕೇನೆ ಹೆಚ್ಚು ಬೆಲೆ ಕೊಡ್ತಾರೆ. ಆದರೆ ಆ ಯೋಗ ಮಾರ್ಗಕ್ಕಿಂತ ಜ್ಞಾನ ಮಾರ್ಗ ಹೆಚ್ಚು ದೊಡ್ಡದು ಅನ್ನೋದನ್ನು ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅದನ್ನೇ ಭಾಗವತ ಒಂದು ಶ್ಲೋಕದಲ್ಲಿ ಹೇಳಿದೆ. ಮುಂದೆ ಯಾವುದೋ ಒಂದು ಸ್ಕಂದದಲ್ಲಿ ಈ ಶ್ಲೋಕ ಬರ್ತದೆ. ಭಗವಂತನೇ, ನಿನ್ನ ಕಥಾಸುಧಾ ಇದೆಯಲ್ಲ, ಕಥಾಮೃತ, ಅದನ್ನು ಕೇಳಿ ಕೇಳಿ ಭಕ್ತಿ ಬೆಳೀತದೆ, ಮತ್ತು ಅಂತಃಕರಣ ಶುದ್ಧ ಆಗ್ತದೆ, ಮತ್ತು ವೈರಾಗ್ಯವನ್ನು ಪಡೀತಾರೆ. ಅವರು ನಿನ್ನನ್ನು ಬಂದು ತಲುಪ್ತಾರೆ. ಆದರೆ ಇನ್ನು ಕೆಲವರು ಏನು ಮಾಡ್ತಾರೆ? ಆತ್ಮ ಸಮಾಧಿ ಯೋಗ ಬಲೆಯನ, ಯೋಗಾಸನ, ಪ್ರಾಣಾಯಾಮ, ಹಠಯೋಗ ಮೊದಲಾದವುಗಳನ್ನು ಮಾಡ್ತಾರೆ. ಮಾಡಿ ಈ ಪ್ರಕೃತಿಯನ್ನು ಗೆಲ್ಲುತ್ತಾರೆ. ಪ್ರಕೃತಿಯ ಮೇಲೆ, ದೇಹದ ಮೇಲೆ, 3 ಗುಣಗಳಿಂದ ಹುಟ್ಟಿದ ಈ ದೇಹದ ಮೇಲೆ, ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸ್ತಾರೆ. ಸಾಧಿಸಿ ಅವರು ನಿನ್ನ ಬಂದು ತಲುಪ್ತಾರೆ. ಆದರೆ ತೇಷಾಂ ಶ್ರಮಃ ಸ್ಯಾತ್ ನತು ಸೇವಯಾತೆ, ಅವರಿಗೆ ಅದರಿಂದ ಶ್ರಮ ಆಗ್ತದೆ. ನಿತ್ಯ ನೀವು ತಾಸುಗಟ್ಟೆ ಯೋಗಾಸನ ಮಾಡುವುದು, ಪ್ರಾಣಾಯಾಮ ಮಾಡುವುದು, ಹಠಯೋಗ ಮಾಡುವುದು ಇತ್ಯಾದಿಗಳಿಂದ ಶ್ರಮ ಆಗ್ತದೆ. ಆದರೆ ನಿನ್ನ ಸೇವೆಯಿಂದ ಶ್ರಮ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಏನು ಸೇವಾ ಅಂದರೆ? ಸೇವಾ ಅಂದರೆ ಇದೆ, ಶ್ರವಣ, ಮನನ, ಧ್ಯಾನ ರೂಪವಾದ್ದೇ ಸೇವಾ. ಕೇವಲ ಪ್ರದಕ್ಷಿಣೆ ನಮಸ್ಕಾರ ಹಾಕುವುದು, ಒದ್ದೆ ಬಟ್ಟೆ ಉಟ್ಟು ಶರೀರವನ್ನು ದಂಡಿಸಿ ಮಾಡುವುದೇ ಸೇವಾ ಅಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು, ಇನ್ನೊಂದು ಶ್ಲೋಕವನ್ನು ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದದ್ದನ್ನು ಈ ಮುಂದೆ ನಾನು ತೋರಿಸೋನಿದ್ದೇನೆ. ಮಹಾಭಾರತದ ಮೋಕ್ಷ ಧರ್ಮ ಪರ್ವದಲ್ಲಿ ಒಂದು ಮಾತಿದೆ. ಏತು ತದ್ಭಾವಿತಾಲೋಕೆ ಏಕಾಂತಿತ್ವಂ ಸಮಾಶ್ರಿತಾ ಏತದಭ್ಯಧಿಕಂ ತೇಷಾಂ ತತ್ತೇಜ ಪ್ರವಿಶಂತ್ಯುತ. ಇದನ್ನು ಆಚಾರ್ಯರು ಗೀತಾ ಭಾಷ್ಯದಲ್ಲಿ ಕೋಟ್ ಮಾಡಿದ್ದಾರೆ. ವಸ್ತುತಃ ಮೋಕ್ಷ ಧರ್ಮ ಪರ್ವದ ಆ ಮಾತಿಗೆ ಆಚಾರ್ಯರು ಕೊಟ್ಟಂತಹ ಒಂದು ವಿಶಿಷ್ಟವಾದ ಅರ್ಥ ಬೇರೆ ಯಾರೂ ಮಹಾಭಾರತ ವ್ಯಾಖ್ಯಾನ ಮಾಡುವವರು ಕೂಡ ಕೊಟ್ಟಿಲ್ಲ. ನೋಡಿ, ಏತು ತದ್ಭಾವಿತಾಲೋಕೆ ಏಕಾಂತಿತ್ವಂ ಸಮಾಶ್ರಿತ. ಭಗವಂತನ ಭಕ್ತಿಯನ್ನು ತಮ್ಮ ಹೃದಯದಲ್ಲಿ ತುಂಬಿಕೊಂಡಿರ್ತಾರೆ, ಏಕಾಂತ ಭಕ್ತಿ ಉಳ್ಳವರಾಗಿರ್ತಾರೆ. ಏತದ್ ಅಭ್ಯಧಿಕಂ ತೇಷಾಂ, ಆ ಭಗವಂತನ ಜ್ಞಾನ ರೂಪವಾದ, ತೇಜೋರೂಪವಾದ ಸ್ವರೂಪವನ್ನೇರು ಅವರು ತಲುಪ್ತಾರೆ. ಅವರಿಗಿದು ಅಭ್ಯಧಿಕ, ಬಹಳ ದೊಡ್ಡ ಸುಖ ಅವರಿಗೆ. ಈಗ ಈ ಸಂಸಾರ ದಶೆಯಲ್ಲಿದ್ದಾಗಲೂ ಅವ್ರಿಗೊಂದು ದೊಡ್ಡ ಸುಖ, ಹಾಗೆ ನಾಳೆ ಮುಕ್ತಿಯನ್ನು ಪಡೆದಾಗಲೂ ಕೂಡ ಅವರಿಗೊಂದು ದೊಡ್ಡ ಸುಖ ಆಗ್ತದೆ ಅಂತ ಅದರ ತಾತ್ಪರ್ಯ. ಏತದ್ ಅಭ್ಯಧಿಕಂ ತೇಷಾಂ ತತ್ ತೇಜ ಪ್ರವಿಶಂತ್ಯುತ.
ಅವರು ಆ ಭಗವಂತನನ್ನು ಅಲ್ಲಿ ತಲುಪ್ತಾರೆ. ಇದು ಮೋಕ್ಷ ಧರ್ಮ ಪರ್ವದಲ್ಲಿ ಬಂದಿರೋದು. ಏಕಾಂತಿಗಳು ಅಂತ ಏನು ಅರ್ಥ ಹಾಗಾದರೆ? ಏಕಾಂತ ಭಕ್ತಿ ಉಳ್ಳವರು ಅಂತಂದರೆ ಎಲ್ಲರೂ ಋಜುಗುಣಸ್ಥರಂತೆ ಮಹಾದೊಡ್ಡ ಭಕ್ತರೇ ಆಗಬೇಕು ಅಂತ ಏನಿಲ್ಲ. ನಮ್ಮ ಏಕಾಂತ ಭಕ್ತಿ ಅಂದರೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಭಕ್ತಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿಯೇ ವ್ಯಾಸಯೋಗ ಅನ್ನುವ ಒಂದು ಗ್ರಂಥವನ್ನು ಕೂಡ ಆಚಾರ್ಯ ಉದ್ಧರಿಸ್ತಾರೆ. ಸಂಪೂರ್ಣಾನಾಂ ಭವೇನ್ ಮೋಕ್ಷೋ ವಿರಕ್ತಿ ಜ್ಞಾನ ಭಕ್ತಿಭಿ ನಿಯಮೇನ ತಥಾಪಿ ಈರಜಯಾದಿಯುತ ಯೋಗಿನಾಂ ವಶ್ಯತ್ವಾನ್ ಮನಸಸ್ತ್ವೀಶತ್ ಪೂರ್ವಮಪ್ಯಾಪ್ಯತೆ ಧ್ರುವಂ ಅಂತ ಇತಿ ವ್ಯಾಸಯೋಗೆ. ವೈರಾಗ್ಯ ಜ್ಞಾನ ಭಕ್ತಿ ಇತ್ಯಾದಿಗಳಿಂದ ಮನಸ್ಸನ್ನು ಯಾರು ತುಂಬಿಸ್ಕೊಂಡಿರ್ತಾರೆ ಅವರಿಗೆ ಮೋಕ್ಷ ಆಗೇ ಆಗ್ತದೆ. ಇದರ ಜೊತೆಗೆ ಯಾರು ಈರಜಯ, ಈರ ಅಂದರೆ ವಾಯುವಿನ ಮೇಲೆ ನಿಯಂತ್ರಣ ಸಾಧಿಸಿ ಯಾರು ಸಾಧನೆ ಮಾಡ್ತಿರ್ತಾರೆ ಅವರಿಗೆ ಮನಸ್ಸು ತಮ್ಮ ವ್ಯಕ್ತಿತ್ವ ಹತೋಟಿಯಲ್ಲಿ ಬರುವುದರಿಂದ ಬೇಗ ಮುಕ್ತಿ ಆಗ್ತದೆ. ಆದರೆ ಯಾರು ಬೇಗ ಮುಕ್ತಿಯನ್ನು ಪಡೆದಿರ್ತಾರೆ ಅವರಿಗೆ ಸುಖವೂ ಕೂಡ ಕಡಿಮೆ ಇರ್ತದೆ. ಯಾರು ಬಹಳ ಸಾಧನೆ ಮಾಡಿ ವಿಳಂಬದಿಂದ ಮುಕ್ತಿಯನ್ನು ಪಡಿತಾರೆ ಅವರಿಗೆ ಸಾಧನೆ ಹೆಚ್ಚಿರ್ತದೆ ಅಂತ ವ್ಯಾಸಯೋಗ ಅನ್ನೋ ಒಂದು ಗ್ರಂಥದಲ್ಲಿ ಬಂದಿರುವಂಥ ಮಾತನ್ನು ಕೂಡ ಆಚಾರ್ಯ ಉದ್ಧರಿಸ್ತಾರೆ. ಸರಿ, ಹಾಗಾದರೆ ಸೇವಾ ಮಾಡಬೇಕು ಅಂತ ಬಂತು. ಸೇವಾ ಅಂದರೆ ಏನು? ಸೇವಾ ಅನ್ನೋದನ್ನು ಹೆಚ್ಚು ಸ್ಪಷ್ಟವಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿದ್ದಾರೆ. ಅದೊಂದನ್ನು ನೋಡಿ ಇವತ್ತಿನ ಭಾಗವನ್ನು ನಾವು ಸಮಾಪ್ತ ಮಾಡಬೇಕು. 3ನೇ ಅಧ್ಯಾಯದ 4ನೇ ಪಾದದಲ್ಲಿ 50ನೇ ಸೂತ್ರ ಇದೆ. ಐಹಿಕ ಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾಥ್ ಅಂತ ಅಲ್ಲಿರುವ ಶ್ಲೋಕ ಇದೆ. ಅನಾದಿ ಜನ್ಮ ಸಂಬದ್ಧಂ ನಿರ್ಭೇತ್ತುಂ ಪಾಪಪಂಜರಂ ಯಾವತ್ಯ ಸೇವೆಯ ಶಕ್ಯಂ ತಾವತ್ ಕಾರ್ಯಂ ನ ಸಂಶಯ ತಾವತ್ ದೂರೇ ಸ್ಥಿತೋ ಗಮ್ಯಾತ್ ತಾವತ್ ಗಂತವ್ಯಮೇವ ಯಾವತ್ ದೂರೇ ಸ್ಥಿತೋ ಗಮ್ಯಾತ್ ತಾವತ್ ಗಂತವ್ಯಮೇವ ಹಿ ಇಹ ಜನ್ಮಾಂತರೇವ ಅಪಿ ತಾವತ್ತೇವತ್ತು ದರ್ಶನಂ. ಅನಾದಿ ಕಾಲದಿಂದ ಪಾಪಗಳು ನಮ್ಮನ್ನು ಪೀಡಿಸ್ತಾ ಇವೆ. ಈ ಪಾಪದ ಪಂಜರವನ್ನು ನಾವು ಭೇದಿಸಬೇಕಾದ್ರೆ ಎಷ್ಟು ಸೇವಾ ಮಾಡಬೇಕೋ ಅಷ್ಟು ಮಾಡಲೇಬೇಕು. ಯಾಕೆಂದರೆ ಇಲ್ಲಿಂದ ಒಂದು 500 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿದೆ. ಹಾಗಿರುವಾಗ ನಾವು 200 ಕಿಲೋಮೀಟರ್ ಮಾತ್ರ ಸಾಗ್ತೇವೆ, ಪ್ರಯಾಣ ಮಾಡ್ತೇವೆ ಅಂದರೆ 500 ಕಿಲೋಮೀಟರ್ ದೂರದ ಊರಿಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅದು ಎಷ್ಟು ದೂರ ಇದೆಯೋ ಅಷ್ಟು ಹೋಗಲೇಬೇಕು. 200 ಕಿಲೋಮೀಟರ್ ದೂರದಲ್ಲಿರೋ ಊರಿಗೆ ಮಾತ್ರ ಹೋಗ್ತೇವೆ ಅಂತಿದ್ರೆ ಅಷ್ಟು ಕಷ್ಟ ನಡೆದ್ರೆ ಸಾಕು, ಅಷ್ಟು ಪ್ರಯಾಣ ಮಾಡಿದರೆ ಸಾಕು. ಎಷ್ಟು ದೂರ ಗಮ್ಯಸ್ಥಾನ ಎಷ್ಟು ದೂರ ಇದೆಯೋ ಅಷ್ಟು ಪ್ರಯತ್ನ ಮಾಡಲೇಬೇಕು. ಆದ್ದರಿಂದ ಇಹ ಜನ್ಮಾಂತರೇ ವಾಪಿ, ಈ ಜನ್ಮದಲ್ಲಾಗಲಿ ಬೇರೆ ಜನ್ಮದಲ್ಲಾಗಲಿ ನಮ್ಮ ಸಾಧನೆಯನ್ನು ನಾವು ಮಾಡಲೇಬೇಕು. ಸಾಧನೆ ಮಾಡಿದಾಗಲೇ ಭಗವಂತನ ಸಾಕ್ಷಾತ್ಕಾರ ಆಗೋದು. ಹಾಗಾದರೆ ಆ ಸೇವಾ ಅಂದರೆ ಏನದು? ಯಾವತ್ಯಾ ಸೇವೆಯ, ಎಷ್ಟು ಸೇವಾ ಮಾಡಬೇಕು ಅಂದರೆ ಏನು ಸೇವಾ ಅದರದು? ಶ್ರವಣಂ ಮನನಂ ಚೈವ ನಿಧಿಧ್ಯಾಸನಂ ಏವಚ. ಶ್ರವಣ ಮಾಡಬೇಕು ಗುರುಮುಖದಿಂದ, ಮತ್ತು ನಾವು ಅಧ್ಯಯನ ಮಾಡಬೇಕು. ಶ್ರವಣ ಮಾಡಿದ್ದನ್ನು ಮನನಕ್ಕೆ ತಂದ್ಕೋಬೇಕು. ಹಾಗೆ ನಿಧಿಧ್ಯಾಸನ ಮಾಡಬೇಕು. ನಿಧಿಧ್ಯಾಸನ ಅಂದರೆ ಧ್ಯಾನ. ಪರೇ ಗುರೌಚ ಯಾ ಭಕ್ತಿ, ಸರ್ವೋತ್ತಮನಾದ ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಗುರುವಿನಲ್ಲಿ ಭಕ್ತಿ ಮಾಡಬೇಕು. ಮತ್ತು ಪರಿಚರ್ಯಾಧಿಕಂ ಹರೇಹೆ, ಹರಿಮಂದಿರದ ಸ್ವಚ್ಛತೆ ಮೊದಲಾದ ಕಾರ್ಯಗಳು ಇತ್ಯಾದಿ ಕಾರ್ಯಗಳನ್ನು ಮಾಡಬೇಕು. ಪಂಚಾಮೃತ ಅಭಿಷೇಕ ಮೊದಲಾದ ಕಾರ್ಯಗಳು, ಪ್ರದಕ್ಷಿಣೆ ನಮಸ್ಕಾರ ಅದೂ ಎಲ್ಲ ಮಾಡಬೇಕು, ಇಲ್ಲಂತಲ್ಲ. ಆದರೆ ಅದಷ್ಟೇ ಸೇವಾ ಅಲ್ಲ. ಏಷಾ ಸೇವೇತಿ ಸಂಪ್ರೋಕ್ತ ಶ್ರವಣ ಮನನ ಧ್ಯಾನಗಳು. ಇದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವರ್ತನಂ ಭವತಿ. ಶ್ರದ್ಧೆಯಿಂದ ಯಾವ ಕಾರ್ಯವನ್ನು ಮಾಡ್ತಾನೆ ಅದೇ ಆ ಕಾರ್ಯವೇ ಸಫಲ ಆಗ್ತದೆ ಅಂತ ಉಪನಿಷತ್ ಕೂಡ ಹೇಳಿದೆ. ಈ ಸೇವೆಯನ್ನು ಮಾಡಿದಾಗ ಸಾಧಕ ಗುರಿಯನ್ನು ಮುಟ್ತಾನೆ. ಇಲ್ಲದೆ ಹೋದರೆ ಅವನಿಗೆ ನಿರ್ದಿಷ್ಟವಾದ ಗುರಿಯನ್ನು ಮುಟ್ಲಿಕ್ಕೆ ಆಗೋದಿಲ್ಲ. 500 ಕಿಲೋಮೀಟರ್ ದೂರದ ಊರಿಗೆ ಹೋಗಬೇಕಾದ್ರೆ 200 ಕಿಲೋಮೀಟರ್ ಮಾತ್ರ ನಡೆದು ಅಥವಾ ಪ್ರಯಾಣ ಮಾಡಿ ಅಲ್ಲೇ ಕೂತ್ಬಿಟ್ರೆ ಅಲ್ಲೇ ಕೂರ್ತಾನಷ್ಟೆ, ಮುಂದೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅವನಿಗೆ. ಎಷ್ಟು ಸೇವೆಯನ್ನು ನಾವು ಮಾಡಬೇಕಾಗಿದೆಯೋ ಅಷ್ಟು ಸೇವಾವನ್ನು ಮಾಡಿ ಮುಗಿಸಲೇಬೇಕು ಅಂತ ಅದರ ತಾತ್ಪರ್ಯ. ಮತ್ತು ಆ ಸೇವೆಯು ಕೂಡ ಈಗ ಇಲ್ಲಿ ಯೋಗದ ಬಗ್ಗೆ ಬಂತು, ಹಾಗೆ ಜ್ಞಾನ ಮಾರ್ಗದ ಬಗ್ಗೆನೂ ಕೂಡ ಬಂತು. ನಮಗೆ ಗೊತ್ತಿರುವಂತೆ ಭಗವದ್ಗೀತೆಯಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಜ್ಞಾನಯೋಗ, ಕರ್ಮಯೋಗ ಇತ್ಯಾದಿಗಳನ್ನು ವರ್ಣನೆ ಮಾಡಿದ್ದಾರೆ. ಭಕ್ತಿಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ ಅಂತ. ಭಕ್ತಿಯೋಗ ಅನ್ನೋದು ದೇವತೆಗಳಿಗೆ ಸಂಬಂಧಪಟ್ಟದ್ದು, ಜ್ಞಾನಯೋಗ ಅನ್ನೋದು ಯೋಗಿಗಳಿಗೆ ಸಂಬಂಧಪಟ್ಟದ್ದು, ಕರ್ಮಯೋಗ ಅಂತ ಅನ್ನೋದು ಮನುಷ್ಯರಿಗೆ ಸಂಬಂಧಪಟ್ಟದ್ದು ಅಂತ ಇಷ್ಟು ಸ್ಥೂಲವಾದ ವರ್ಗೀಕರಣವನ್ನು ಮಾಡಿದ್ದಾರೆ. ಭಕ್ತಿಯೋಗಿಗಳಿಗೆ ಜ್ಞಾನ ಮತ್ತು ಕರ್ಮ ಬೇಡ ಅಂತ ಅರ್ಥ ಅಲ್ಲ, ಅವರಿಗೂ ಕೂಡ ಬೇಕೇ ಬೇಕು. ಭಗವದ್ಗುಣಾನುಸಾರೇಣ ವೇದಾರ್ಥೋ ನೀಯತೆ ಹಿ. ಭಗವಂತನ ಗುಣಗಳನ್ನು ದೇವತೆಗಳು ಮೊದಲೇ ತಿಳಿದಿರ್ತಾರೆ. ಶಾಸ್ತ್ರ ಅಧ್ಯಯನ ಮಾಡುವುದಕ್ಕಿಂತ ಮುಂಚೆನೇ ಅವ್ರು ತಿಳಿದಿರ್ತಾರೆ. ಭಗವಂತನ ಗುಣಗಳನ್ನು ಮೊದಲೇ ತಿಳಿದು
ಶಾಸ್ತ್ರವನ್ನು ಆಮೇಲೆ ಓದಿ ಆ ಶಾಸ್ತ್ರಗಳಲ್ಲಿ ಭಗವಂತನ ಮೊದಲೇ ತಿಳಿದ ಗುಣಗಳನ್ನು ಇನ್ನೊಮ್ಮೆ ಕಾಣುತ್ತಾರಷ್ಟೆ. ಆದ್ದರಿಂದ ಅವರನ್ನು ಭಕ್ತಿಯೋಗಿಗಳು ಅನ್ಬೇಕು. ಇನ್ನು ಜ್ಞಾನಯೋಗಿಗಳು ಅಂತ ಯಾಕೆ ಯೋಗಿಗಳನ್ನು ಹೇಳ್ತಾರೆ ಅಂದರೆ, ಭಗವದ್ಗುಣಾನುಸಾರೇಣ ಅಂಗಾನುಸಾರಿ ವೇದಾರ್ಥಂ ಜ್ಞಾತ್ವ, ಯಾರು ಅಂಗಾನುಸಾರಿ ಷಡ್ಂಗ ಸಮೇತವಾದ ವೇದವನ್ನೆಲ್ಲ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಮುಂದೆ ಅವರು ಭಗವಂತನನ್ನು ಈ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡ್ತಾರೋ ಅಂಥವರನ್ನು ಜ್ಞಾನಯೋಗಿಗಳು ಅಂತ ಅನ್ನಬೇಕು. ಮುಂದೆ ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ, ಯಾರು ಕರ್ಮಗಳನ್ನು ಶಾಸ್ತ್ರದ ಮೂಲಕ ತಿಳಿದು ಆ ಬಳಿಕ ಜ್ಞಾನವನ್ನು ಪಡೆದು ಮುಂದೆ ಸಾಧನೆಯನ್ನು ಮುಂದುವರಿಸ್ತಾರೋ ಅಂಥವ್ರನ್ನ ಕರ್ಮಯೋಗಿಗಳು ಅಂತ ಅನ್ನಬೇಕು. ಮನುಷ್ಯರು ಕರ್ಮಯೋಗಿಗಳು. ಕರ್ಮ ಅವರ ಜೀವನದಲ್ಲಿ ಪ್ರಧಾನ. ದೇವತೆಗಳಿಗೂ ಕರ್ಮ ಇರ್ತದೆ, ಭಕ್ತಿ ಇರ್ತದೆ. ಆದರೆ ಮನುಷ್ಯರ ಜೀವನದಲ್ಲಿ ಕರ್ಮ ಅಂತ ಅನ್ನೋದು ಪ್ರಧಾನ ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಜ್ಞಾನಯೋಗ ಮತ್ತು ಜ್ಞಾನ ಮಾರ್ಗ ಮತ್ತು ಯೋಗ ಮಾರ್ಗ ಅಂತ ಎರಡನ್ನು ವಿಧಾನ ಮಾಡಿದ್ರಲ್ಲ, ಎರಡನ್ನು ತೋರಿಸಿದ್ರಲ್ಲ, ಇದೇನು, ಇದು ಯಾವ ವರ್ಗೀಕರಣದಲ್ಲಿ ಬರೋದು ಅಂತ ಒಂದು ಪ್ರಶ್ನೆ ಬರ್ತದೆ. ಇದು ಈ ನಮ್ಮ ಕೊನೆಯದು ಕರ್ಮಯೋಗ ಅಂತ ಏನಿದೆ, ಮನುಷ್ಯರಿಗೆ ಸಂಬಂಧಪಟ್ಟ ಕರ್ಮಯೋಗ, ಆ ಕರ್ಮಯೋಗದಲ್ಲೇ ಕೆಲವರು ಯೋಗಿಗಳಾಗಿದ್ದಾರೆ, ಕೆಲವರು ಯೋಗ ಮಾರ್ಗವನ್ನು ಅನುಸರಿಸಿ ಮುಂದುವರಿತಾರೆ. ಇದು ಕರ್ಮಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ವಿವರಣೆ. ಕರ್ಮಯೋಗಿಗಳಾದಂಥ ಮನುಷ್ಯರಲ್ಲೇ ಕೆಲವರು ಜ್ಞಾನವನ್ನು ಹೆಚ್ಚು ಅವಲಂಬಿಸ್ತಾರೆ, ಕೆಲವರು ಯೋಗ ಮಾರ್ಗವನ್ನು ಹೆಚ್ಚು ಅವಲಂಬಿಸ್ತಾರೆ. ಹೀಗದರ ತಾತ್ಪರ್ಯ. ಅದರಲ್ಲಿಯೂ ಕೂಡ ಯೋಗ ಮಾರ್ಗವನ್ನು ಅವಲಂಬಿಸಿ ಮುಂದುವರಿಯುವವರಿಗಿಂತ ಜ್ಞಾನ ಮಾರ್ಗವನ್ನು ಅವಲಂಬಿಸಿ ಮುಂದುವರಿಯುವಂಥವರು ಶ್ರೇಷ್ಠರು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ 39ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿರೋ ಇನ್ನು ಹೃಷಿಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.